ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಮಾನವತಾವಾದಿ, ಸ್ತ್ರೀಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ವೈರಾಗ್ಯದ ತವನಿಗೆಯೇ ನಿಂತಿಕೊಂಡಿರುವಂತ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುವಂತ ಅಕ್ಕನನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಂಡು ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಶರಣತತ್ವ ಚಿಂತನೆಯ ಮುಖಾಂತರವಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸತಕ್ಕಂತ ನಮ್ಮ ಧೈರ್ಯವಾದಿನ ಎಲ್ಲ ಲಿಂಗಾಯತ ಸಮಾಜದ ಸದ್ಭಕ್ತ ತಂದೆ ತಾಯಿಗಳಿಗೂ ಮಕ್ಕಳಿಗೂ ನಿಮ್ಮೆಲ್ಲರ ಬಸವಚೇತನಕ್ಕೆ ಭಕ್ತಿಯಿಂದ ಶರಣೋ ಶರಣ. ಬಿಡುಬಾಯದೊಳು ಗಂಧವ ಮಾನಸದೊಳಗಿಡವಿಡದಿರು ಶಂಭುವ. ಬಿಡುಬಾಯದೊಳು ಗಂಧವ ಮಾನಸದೊಳಗಿಡವಿಡದಿರು ಶಂಭುವ. ಮನದೋಳು ವಂಚಿಸಿ ಹೊರಗೇನಿ ಕೀರ್ತಿಯ, ಮನದೋಳು ವಂಚಿಸಿ ಹೊರಗೇನಿ ಕೀರ್ತಿಯ, ಪಡೆದರೆ ಶಿವನೀನ ಗೊಳಿವಾನೆ ಮರುಳೆ. ಬಿಡುಬಾಯದೊಳು ದಂಬವ ಮಾನಸದೊಳಗಿಡವಿಡದಿರು ಶಂಭುವ. ಜನ ಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನ ಕಂಜಿ ನಡೆಕೊಂಡುದಿ ಚಂದವೋ. ಜನ ಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನ ಕಂಜಿ ನಡೆಕೊಂಡುದೇ ಚಂದವೋ. ಜನರೇನು ಬಲ್ಲಾರು ಒಳಗಾಗೋ ಕೃತ್ಯವ, ಜನರೇನು ಬಲ್ಲಾರು ಒಳಗಾಗೋ ಕೃತ್ಯವ. ಮನವರಿಯದ ಕಳ್ಳತನವಿಲ್ಲವಲ್ಲ. ಬಿಡುಬಾಯದೊಳು ದಂಬವ ಮಾನಸದೊಳಗಿಡವಿಡದಿರು ಶಂಭುವ. ಮನದಲ್ಲಿ ಶಿವ ತಾನು ಮನೆ ಮಾಡಿಕೊಂಡು, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನದಲ್ಲಿ ಶಿವ ತಾನು ಮನೆ ಮಾಡಿಕೊಂಡು, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನ ಕಂಜಿ ನಡೆಯಾದೆ ಜನ ಕಂಜಿ ನಡೆದಾರೆ, ಮನ ಕಂಜಿ ನಡೆಯಾದೆ ಜನ ಕಂಜಿ ನಡೆದಾರೆ. ಮನದಾನ ಗುರು ಸಿದ್ಧ ಮರೆಯಾಗುವನಲ್ಲ, ಮನದಾನ ಗುರು ಸಿದ್ಧ ಮರೆಯಾಗುವನಲ್ಲ. ಬಿಡುಬಾಯದೊಳು ದಂಬವ ಮಾನಸದೊಳಗಿಡವಿಡದಿರು ಶಂಭುವ. ಮಾನಸದೊಳಗಿಡವಿಡದಿರು ಶಂಭುವ. ನಿನ್ನೆಯ ದಿನ ನಾವೆಲ್ಲರೂ ಕೂಡ ಅಕ್ಕನ ಶಿಕ್ಷಣದ ಬಗ್ಗೆ, ಗುರುಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಬದುಕಿನಲ್ಲಿ ಬರುವಂತಹ ವ್ಯತ್ಯಾಸಗಳನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಯಾವುದೇ ಜಾತಿ ಧರ್ಮ ತಾರತಮ್ಯ ಮಾಡಲಾರದೆ ಸರ್ವರನ್ನೂ ಕೂಡ ಸಮಾನವಾಗಿ ನೋಡಬೇಕು. ಹಾಗೆ ಅಂತ್ಯ ಸಂಖ್ಯೆಗಳನ್ನ ನೋಡಲಾರದೆ ನಾವು ಪರಿವರ್ತನೆಯನ್ನ ಆಗಿರುವಂತ ಆ ಸಾತ್ವಿಕತೆಗೆ, ಸರಳತೆಗೆ, ಆ ಪ್ರಾಮಾಣಿಕತೆಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅನ್ನುವಂಥದ್ದನ್ನ, ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ನಾವು ಸತ್ಕಾರ್ಯಗಳನ್ನ ಮಾಡುವಾಗ ನಿಷ್ಠೆ ಪ್ರಾಮಾಣಿಕತೆ ಇರಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ದಾಗಿರ್ತೇವೆ ಅನ್ನುವಂಥದ್ದು. ಹಾಗೆ ನಾವೆಲ್ಲರ ಬದುಕಿನಲ್ಲಿ, ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಹಣೆಬರವನ್ನ, ವಿಧಿಲಿಖಿತವನ್ನ ಇವ್ಯಾವನ್ನೂ ಕೂಡ ನೋಡಲಾರದೆ ಭಗವಂತನ ಸನ್ಮಾರ್ಗದಲ್ಲಿ ಸಚ್ಚಿಂತನೆಯಲ್ಲಿ ಪಾಲ್ಗೊಂಡ್ವಿ ಅಂತ ಅಂದ್ರೆ, ಈಗಾಗಲೇ ಹೇಳಿದಂತೆ ಗುರು ನಮಗೆ ಅಸಾಧ್ಯವಾದದ್ದನ್ನ ಸಾಧನೆಯನ್ನ ಮಾಡೋದಕ್ಕೋಸ್ಕರವಾಗಿ, ಅದು ನಮಗೆ ದೊರಕೋದಿಲ್ಲ ಅನ್ನುವಂತ ಸಂದರ್ಭದಲ್ಲೂ ಕೂಡ ಅದನ್ನ ಪಡ್ಕೊಳ್ಳುವಂಥದ್ದು, ದೊರಕಿಸಿಕೊಳ್ಳುವಂತಹ ವಿಧಾನ ಹೇಗೆ ಅನ್ನುವಂಥದ್ದನ್ನ ಶರಣರು ನಮಗೆ ಮನಮುಟ್ಟು ಹಾಗೆ ತಿಳಿಸಿಕೊಡ್ತಾರೆ. ಹಾಗೆ ನಿನ್ನೆಯ ದಿನ ಪ್ರಸ್ತಾಪ ಮಾಡಿದ ಹಾಗೆ ಶರಣರು ಹೇಳುವಂತೆ, ಕಂಡುದನೆ ಹಿಡಿಯಲೊಲ್ಲದೆ ಕಾಣುಗದ ನರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ,
ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ ಅನ್ನುವಂಥದ್ದು. ಅಕ್ಕನಿಗೆ ಆ ರೀತಿಯಾಗಿರ್ತಕ್ಕಂಥದ್ದನ್ನ ತೋರಿಸ್ಬೇಕು ಅಂತ ಹೇಳಿ ಗುರುಗಳಿಗೆ ಉತ್ಕಟವಾಗಿರ್ತಕ್ಕಂಥ ಅಂಬಲ ಹಸಿವು ಅನ್ನುವಂಥದ್ದು. ಹಾಗೆ ಪ್ರತಿನಿತ್ಯವೂ ಕೂಡ ಆ ಶಿಕ್ಷಣವನ್ನ ಪಡೆಯೋದಕ್ಕೋಸ್ಕರವಾಗಿ ಬರುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರುವಂತಹ ಜನರು ಮಾತನಾಡ್ಕೊಳ್ಳುವಂಥದ್ದು ಸಹಜ. ನಮ್ಮ ಮಗು ಒಂದು ದಿನವೂ ಕೂಡ ಶಾಲೆಗೆ ಹೋಗಲಾರದಾಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದೆ ಅಂತ ನಾವ್ ಹೇಳಿದ್ರೆ ಬಹಳ ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ತಂದೆ ತಾಯಿಗಳು ಹೇಳುವಂಥದ್ದು ಸಹಜ. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಗುಣ ಸ್ವಭಾವ ಉಳ್ಳಂತ ಅಕ್ಕನಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನಿಮ್ ಮಗಳು ಓದ್ಬಿಟ್ಟು ಅಂತಾರಲ್ಲ, ನಮ್ಮ ಮಗಳನ್ನ ಚೆನ್ನಾಗಿ ಓದಿಸ್ತೀವ್ರಿ ಅಂತ ಅಂದ್ರೆ ನಿಮ್ ಮಗಳನ್ನ ಓದಿಸ್ಬಿಟ್ಟು IAS ಮಾಡಿಸ್ತೀರಾ, KS ಮಾಡಿಸ್ತೀರಾ, ಆಕೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು, ಹೀಗೆ ಏನಾದ್ರೂ ಮಾತುಗಳನ್ನ ಆಡಿದ ಹಾಗೆ ಅಲ್ಲಿಯೂ ಕೂಡ ಆ ಉಡುತಡಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ. ಆದ್ರೆ ಅಕ್ಕ ಯಾವ್ದಕ್ಕೂ ಕೂಡ ಕಿವಿಗೊಡೋದಿಲ್ಲ ಅಂತ. ಆದ್ರೆ ತಂದೆ ತಾಯಿಗಳಾಗುವಂತವ್ರಿಗೆ ಸ್ವಲ್ಪ ಇದೇನಪ್ಪ ಹೀಗ್ ಮಾತಾಡ್ತಾರೆ ಅನ್ನುವಂತ ಆಲೋಚನೆ ಚಿಂತನೆಗಳು ಬಂದಂತ ಸಂದರ್ಭದಲ್ಲಿಯೂ ಕೂಡ ಅಕ್ಕ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು. ಈಗೆಲ್ಲ ಬಂದಂತ ಸಂದರ್ಭದಲ್ಲಿ ನೋವು, ನಿಂದೆ, ಅಪಮಾನ ಇದು ಎಲ್ಲರಿಗೂ ಬರೋದೆ. ಆದ್ರೆ ಅದನ್ನ ಸಹಜವಾಗಿ ತಗೋಬೇಕು, ಪರಿಣಾಮವಾಗಿ ತುಂಬಾ ಮನಸ್ಸಿಗೆ ತಗೋಬಾರ್ದು ಅನ್ನುವಂಥದ್ದನ್ನ ಅಕ್ಕ ಧೈರ್ಯವನ್ನ ಹೇಳ್ತಾ ಎಂದಿನಂತೆ ಗುರುವಿನ ಬಳಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಶಿಕ್ಷಣಕ್ಕೋಸ್ಕರವಾಗಿ ಹೋಗುವಂಥದ್ದು. ಹಾಗೆ ಆ ಕಂಡುದನೆ ಎಡಿಯಲ್ಲುಳ್ಳದೆ ಕಾಣುವುದ ನಡೆಸಿಕೊಂಡು ನಾವು ಹೋಗ್ತಾ ಇದ್ದೀವಲ್ಲ, ಆ ಕಂಡುದನೆ ಕಂಡು ಗುರುಪಾದರ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಆ ಕಂಡುದನ್ನ ಎದುರಿಗಿದ್ರು ಕೂಡ ನಮ್ಮ ಕೈಲಿ ಗುರ್ಸಕ್ ಆಗ್ತಾ ಇರಲ್ಲ ಅನ್ನುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ ನೋಡಿ, ಸಾರೇ ಚೆಲ್ಲದ ಮುಕುತಿ ಸಾರೇ ಚೆಲ್ಲದ, ಎಲ್ಲೆಲ್ಲಿ ಇದೆ ಅಂದ್ರೆ ಎಲ್ಲಿವರೆಗೂ ಕಣ್ಣಾಯಿಸು ಅಲ್ಲಿ ತನಕ ಇದೆ, ಆದ್ರೆ ನಮ್ ಕಣ್ಮುಂದೆ ಇದೆ, ಆದ್ರೆ ನಮ್ಗೆ ಕಾಣಿಸ್ತಾ ಇರೋದಿಲ್ಲ. ಅಂತದನ್ನ ತೋರ್ಸೋಕೊಬ್ರು ಬೇಕಲ್ಲ, ಮಾರ್ಗಸೂಚಿ ಬೇಕಲ್ಲ. ಹಾಗೆ ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ಒಂದು ಫಲಕ ಇದ್ರೆ ಮಾತ್ರ ಆ ಊರಿನ ಆದಿ ಸಿಕ್ಕರೆ ಆ ಊರಿಗೆ ಹೋಗಿ ತಲುಪಲಿಕ್ಕೆ ಸಾಧ್ಯ. ಹಾಗೆ ಗುರು ಮಾರ್ಗದರ್ಶನವನ್ನು ಮಾಡಬೇಕು, ತೋರಿಸ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು. ಅಂತ ವಾಗ್ಮನ ಖಗೋಚರವಾಗಿರುವಂತಹ ಪರಸ್ಪರ ಪರವಸ್ತುವಿನ ಅದ್ವೈತ ಭಾವನೆಯಿಂದ ತನ್ನಂತರಂಗದಲ್ಲಿ ನಾನು ಸಾಧನೆಯನ್ನ ಮಾಡ್ತಾ ಆ ಬಯಲ ವಿಚಾರದ ಆ ಪಾರಲೌಕಿಕವನ್ನ ಅರಿಬೇಕಾದ್ರೆ ಗುರುವಿನ ಸಾನ್ನಿಧ್ಯ ಬಹಳ ಮುಖ್ಯ ಅನ್ನುವಂಥದ್ದು. ಅಂತ ನಿರಾಕಾರವಾಗಿರ್ತಕ್ಕಂಥ ಪರಶಿವನನ್ನ, ಆ ಪರಸ್ಪರ ಪರವಸ್ತುವನ್ನ ಯಾವುದರಿಂದ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಗುರುರೂಪದಿಂದ ನಾನು ಸಾಕಾರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅಂತ ಗುರುವನ್ನ ಪಾದವನ್ನ ಹಿಡಿದ್ರೆ ಸಾಕು, ಆ ಗುರುವಿನ ಸಾನ್ನಿಧ್ಯದಲ್ಲಿದ್ದು ಅಂತ ಗುರುವಿನ ಅನುಗ್ರಹ ನನಗಾದ್ರೆ ಸಾಕು, ನಾನು ಆ ಕಾಣಲಾರದ್ದನ್ನ ನಾನು ಕಾಣ್ತೇನೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಎಂತ ದೃಢವಾಗಿರುವಂತ ನಿರ್ಧಾರ, ಎಂತ ದೃಢವಾಗಿರುವಂತ ಸಂಕಲ್ಪ ಅನ್ನುವಂಥದ್ದು. ಅಂತ ಭರವಸೆಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ ಅನ್ನುವಂಥದ್ದು. ಉದಾಹರಣೆಗೆ ನಾವು ಎಷ್ಟೋ ಜನ ನಮ್ಮ ಮಕ್ಕಳಲ್ಲಿ ಎಂತೆಂಥ ಪ್ರತಿಭೆ ಇರ್ತದೆ, ಅದಕ್ಕೆ ಯಾರಲ್ಲಿ ಎಂತೆಂಥ ಪ್ರತಿಭೆ ಇದೆ ಗೊತ್ತಿಲ್ಲ, ಅದು ಅವಕಾಶ ಕೊಟ್ಟಾಗ ಮಾತ್ರ ಬರ್ತದೆ. ಅದಕ್ಕೆ ನಾವು ಮಕ್ಕಳು ಎಲ್ಲ ಒಳ್ಳೆ ಸತ್ಕಾರ್ಯದಲ್ಲಿ ಚಟುವಟಿಕೆಗಳಲ್ಲಿ ಎಲ್ಲವೂ ಕೂಡ ಭಾಗವಹಿಸ್ಬೇಕು. ಆಟ ಪಾಠ ಕೂಟ ಮಾಟ ಎಲ್ಲರಲ್ಲೂ ಕೂಡ ಭಾಗವಹಿಸ್ಬೇಕು. ನಾವೇನ್ ಮಾಡ್ತೀವಿ, ಇದು ನಿನ್ ಕೈಲಾಗಲ್ಲ, ನಿನಗಾಗಲ್ಲ, ನಿನಗ್ ಬರಲ್ಲ ಅಂತೇಳಿ. ಮತ್ತೆ ಇನ್ನೊಂದೇನ್ ತಪ್ಪು ಮಾಡ್ತೀವಪ್ಪ ಅಂದ್ರೆ, ಇಬ್ರು ಮಕ್ಕಳಿದ್ರೆ ಇವನು ತುಂಬಾ ಜಾಣ, ಇವನು ತುಂಬಾ ದಡ್ಡ, ಇವನು ಹೇಳಿದ ಮಾತು ಕೇಳ್ತಾನೆ, ಇವನು ಹೇಳಿದ ಮಾತು ಕೇಳ, ಆ ಮಕ್ಕಳ ಎದುರಿಗೆ ಆ ರೀತಿಯಾಗಿರುವಂತದ್ದನ್ನ ಯಾರೋ ಮಾತಾಡಬಾರ್ದು ಅನ್ನುವಂಥದ್ದು. ಯಾರು ಅಭ್ಯಾಸ ಕಡಿಮೆ ಮಾಡ್ತಾರೋ ಅವರಿಗೆ ನೋಡು, ನೀನು ಇನ್ನು ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡಿದ್ರೆ ಈತನಿಗಿಂತಲೂ ಕೂಡ ನೀನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತೀಯ, ನೀನು ಏಕಾಗ್ರತೆಯಿಂದ ಕಲಿ, ನೀನು ಮನಸ್ಸಿಟ್ಟು ಕಲಿ ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಗುವಿಗೆ ಪ್ರೀತಿಯಿಂದ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು. ನಾವೇನ್ ಮಾಡ್ತೀವಿ, ಚಿಕ್ಕ ಮಕ್ಕಳಿದ್ದಾಗ ಬಡದು ಬುದ್ಧಿ ಕಲಿಸಿದಾಗೆ ದೊಡ್ಡವರಾದ್ಮೇಲೆ ಕಲಿಸಿದ್ರೆ ಅವ್ರು ಯಾರು ಕಲಿಯಂಗಿಲ್ಲ, ನಮ್ಗೆ ಪ್ರತ್ಯುತ್ತರವಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ಬಹಳ ಶಿಸ್ತಿನಿಂದ ಮಕ್ಕಳನ್ನ ಬೆಳೆಸಬೇಕಾಗ್ತದೆ. ಅದಕ್ಕೆ ವಯಸ್ಸಿಗೆ ಬಂದಂತ ಮಕ್ಕಳಂತೆ ನೋಡಬಾರದು. ಹಾಗಾದ್ರೆ ಹೇಗೆ ನೋಡ್ಬೇಕು? ವಯಸ್ಸಿಗೆ ಬಂದಂತ ಮಕ್ಕಳನ್ನ ಸ್ನೇಹಿತನಂತೆ ನೋಡ್ಬೇಕು ಅಂತೇಳಿ.
ಮಕ್ಕಳ ಮನಸ್ಥಿತಿ ಮತ್ತೆ ಪರಿಸ್ಥಿತಿಯನ್ನ ಅರಿತು ತಂದೆ ತಾಯಿಗಳು ವರ್ತಿಸ್ಬೇಕಾಗ್ತದೆ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಮನವರಿಕೆಯ ರೀತಿ ಆಗೋ ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಗಳನ್ನ ಆ ಮಗುವಿನಿಗೆ ಬಿತ್ತಬೇಕಾಗ್ತದೆ, ಹೇಳಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಎಲ್ಲರಿಗೂ ಕೂಡ ಆ ಪ್ರತಿಭೆ ಇರುವಂತದ್ದನ್ನ ಗುರುತಿಸ್ಬೇಕು ಅನ್ನೋದು. ಇವತ್ತು ಎಷ್ಟೋ ಮಕ್ಕಳಿಗೆ ಶಾಲೆ ಮಕ್ಕಳು ಏನ್ ಮಾಡ್ತಾರೆ, ನಾನು ತುಂಬಾ ಜನರ ಮಕ್ಕಳನ್ನ ಎಲ್ಲರ ಮನೆಗೆ ಹೋದಾಗ ಕೇಳ್ತೀನಿ, ನಿನ್ನ ಹೆಸರೇನು, ನೀನು ಓದ್ತಾ ಇದೀಯಾ, ನೀನು ಓದ್ಬಿಟ್ಟು ಏನಾಗ್ಬೇಕು ಅಂತ ಇದೀಯಾ ಅಂತೆಲ್ಲ ಮಕ್ಕಳನ್ನ ಕೇಳಿದಾಗ ಎಲ್ಲರೂ ಹೆಚ್ಚಾಗಿ ಹೇಳೋದು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಟೀಚರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತಾರೆ ವಿನಃ ನಾನು ಈ ದೇಶದ ಒಬ್ಬ ಯೋಧ ಆಗ್ತೀನಿ, ಈ ದೇಶದ ಒಬ್ಬ ರೈತ ಆಗ್ತೀನಿ, ಈ ದೇಶದ ಒಂದು ಚುಕ್ಕಾಣಿ ಹಿಡಿಯುವಂತ ಒಬ್ಬ ಹೋರಾಟಗಾರನಾಗ್ತೀನಿ ಅನ್ನುವಂತ ಯಾರೊಬ್ರು ಬಾಯಲ್ಲಿ ಬರಲ್ಲ ಅನ್ನೋದು. ಮನುಷ್ಯನಿಗೆ ಬಡತನ ಇರ್ತದೆ, ಆದ್ರೆ ಆಸೆ ಆಶೋತ್ತರಕ್ಕೆ ಬಡತನ ಇರೋದಿಲ್ಲ ಅನ್ನುವಂಥದ್ದು. ನಮ್ಮ ಮಕ್ಕಳಿಗೆ ಬದುಕುವ ಭರವಸೆಯನ್ನ ಮೂಡಿಸ್ಬೇಕು ಅನ್ನುವಂಥದ್ದು. ಅದಕ್ಕೆ ಶರಣರ, ಸಂತರ, ಯೋಗಿಗಳ, ಹೋರಾಟಗಾರರ, ಉತ್ತಮ ಹಿತಚಿಂತಕರ, ಹಾಗಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಸಂತ ಮಹಂತರನ್ನ ಎಲ್ಲರನ್ನು ಕೂಡ ಮಕ್ಕಳಿಗೆ ಪರಿಚಯನ ಮಾಡಿಕೊಡ್ಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಮಕ್ಕಳ ಮನಸ್ಸಿನಲ್ಲಿ ಸದ್ವಿಚಾರಗಳ ಮುಖಾಂತರವಾಗಿ ಜಾಗೃತಗೊಳಿಸಿದ್ರೆ ಈ ದೇಶದ ಸಂಪತ್ತಾಗ್ತಾರೆ ಅನ್ನುವಂಥದ್ದು. ಅಂತ ಸಂಪತ್ತಾಗಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ನಾವು ಮಕ್ಕಳನ್ನ ಬೆಳೆಸ್ಬೇಕಾಗ್ತದೆ ಅನ್ನುವಂಥದ್ದು. ನಾವು ಭೌತಿಕವಾಗಿರ್ತಕ್ಕಂಥ ಸಂಪತ್ತೇನಾದ್ರೂ ಕೊಟ್ಟು ಮಕ್ಕಳನ್ನ ಬೆಳೆಸ್ತೀವಿ ಅಂತ ಹೋದ್ರೆ ನಾವು ಏನನ್ನೂ ಕೊಟ್ಟ ಹಾಗಾಗೋದಿಲ್ಲ ತಂದೆ ತಾಯಿಗಳು. ಆದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಡಬೇಕು. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡುವುದರ ಸಲುವಾಗಿ ಆ ಗುರುಲಿಂಗ ದೇವರು ಇಷ್ಟು ಪ್ರಯತ್ನವನ್ನ ಮಾಡ್ತಾರೆ, ಮನಪೂರ್ವಕವಾಗಿ ಆ ತಾಯಿಗೆ ವಿದ್ಯೆಯನ್ನ ಕಲಿಸ್ತಾರೆ ಅನ್ನೋದು. ಮತ್ತೊಂದು ಸರ್ವಜ್ಞರ ಒಂದು ವಚನವನ್ನ ಬಹಳ ಚೆನ್ನಾಗಿ ಉದಾಹರಣೆಯನ್ನಾಗಿ ಕೊಡ್ತಾರೆ. ಬರೀ ಸುಮ್ಮನೆ ಹೇಳ್ತಾ ಹೋಗೋದಿಲ್ಲ. ಗುರುಲಿಂಗ ದೇವರು ಕೆಲವೊಂದು ವಸ್ತುಗಳನ್ನ, ಪರಿಕರವನ್ನ ತೋರಿಸಿ ಉದಾಹರಣೆ ಕೊಡ್ತಾರೆ ಅನ್ನುವಂಥದ್ದು. ಮಕ್ಕಳಿಗೆ ಬರೀ ಬರೆಯೋದಷ್ಟೇ ಇಲ್ಲ, ತುಂಬಾ ಜನ ಮಕ್ಕಳಿಗೆ ಅದು ಪ್ರಾಕ್ಟಿಕಲ್ ಇರ್ತದೆ ಅಲ್ವಾ, ವಸ್ತುಗಳನ್ನ ತೋರಿಸಿ ಪಾಠ ಮಾಡೋದಿರ್ತದೆ. ಹಾಗೆ ಗುರುಗಳು ಕೂಡ ಕೆಲವೊಂದು ಪರಿಕರಗಳನ್ನ ಇಟ್ಟು ಮಕ್ಕಳಿಗೆ ಸ್ಮರಣೆಯಲ್ಲಿ ನೆನಪಿರೋ ಹಾಗೆ ಆ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಏನ್ ಕೊಡ್ತಾರಪ್ಪ ಅಂದ್ರೆ, ನಾವೆಲ್ಲರೂ ಕೂಡ ಪ್ರಸಾದಕ್ಕೆ ಬಳಸುವಂತ ಬೆಳ್ಳುಳ್ಳಿಯನ್ನ ತಂದು ಅವರು ಜಜ್ಜಿ ತೋರಿಸ್ತಾರೆ. ಸರ್ವಜ್ಞನ ಒಂದು ವಚನವನ್ನ ಹೇಳಿ, ಬೆಳ್ಳುಳ್ಳಿ ಒಡೆದಿದರೆ ಓಳಪ್ಪುದು ತೆರನಂತೆ ಒಳ್ಳೆಯ ಗುರುವಿನಿಂದುಪದೇಶವ ಪಡೆದರೆ ಪಾಪ ಒಳ್ಳೆ ಬಿಡದು ಸರ್ವಜ್ಞ ಅನ್ನುವಂಥದ್ದು. ಅವರು ಬೆಳ್ಳುಳ್ಳಿಯನ್ನ ಒಡೆದ್ರೆ ಹಾಗೆ ಆ ಬೇಳೆಗಳೆಲ್ಲವೂ ಕೂಡ ಚದುರಿದ ಹಾಗೆ ನಾನು ಸದ್ಗುರುವಿನ, ಒಳ್ಳೆಯ ಗುರುವಿನ ಅಂತಾರೆ ನೋಡಿ ಸರ್ವಜ್ಞ ಮೂರ್ತಿಗಳು. ಅದಕ್ಕೆ ನಿನ್ನೆಯ ದಿನ ಹೇಳಿದ್ನಲ್ಲ, ದೀಕ್ಷಾ ಗುರು, ಮೋಕ್ಷ ಗುರು, ಗುರುವಿನ ಗುರು, ಪರಮಗುರು, ಪರಮಾರಾಧ್ಯ ಗುರು ಅನ್ನುವಂಥದ್ದು. ಲಿಂಗ ಧಾರಣೆಯನ್ನು ಮಾಡಿಸ್ಕೊಂಡಿರ್ತೀವಿ, ದೀಕ್ಷೆಯನ್ನ ಪಡ್ಕೋಬೇಕಾದ್ರೆ ಅವರಿಗೆ ಯಾರು ಯೋಗ್ಯರು ಅನ್ನಿಸ್ತದೋ ಅಂತ ಗುರುವಿನ ಮುಖಾಂತರವೇ ದೀಕ್ಷೆಯನ್ನ ಪಡ್ಕೋಬೇಕು ಅನ್ನುವಂಥದ್ದನ್ನ ಅಕ್ಕನಿಗೆ ಈ ರೀತಿಯಾಗಿರ್ತಕ್ಕಂಥ ವಸ್ತುವಿನ ಉದಾಹರಣೆ ಮುಖಾಂತರವಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ಬೆಳ್ಳುಳ್ಳಿಯನ್ನ ಒಡೆದ್ರೆ ಅದು ಒಳಪ್ಪುದು ಅನ್ನುವಂಥದ್ದು. ಆ ರೀತಿಯಾಗಿ ನೀನು ಜ್ಞಾನವನ್ನ, ಅನುಭವವನ್ನ ಪಡ್ಕೋಬೇಕು. ಆ ಗುರುವಿನನ್ನ ಪರಿಪರಿಯಾಗಿ ನೀನು ಅರ್ಥ ಮಾಡ್ಕೋಬೇಕು. ಹಾಗೆ ಗುರುಮಾರ್ಗದಲ್ಲಿ ನೀನು ನಡಿಬೇಕು ಅನ್ನುವಂಥದ್ದು. ಹಾಗೆ ಶಿಷ್ಯನಲ್ಲಿರುವಂತಹ ಪಾಪವನ್ನ ಪರಿಹಾರ ಮಾಡಿ ಗುರುವಿನ ಉಪದೇಶವನ್ನ ಪಡ್ಕೋಬೇಕು ಅನ್ನುವಂಥ ಮಾತನ್ನ ಸರ್ವಜ್ಞರು ಹೇಳ್ತಾರೆ. ನಾವು ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಯ ಇರುವಂತೆ ಮಣ್ಣನ್ನ ತೆಗೆದುಕೊಂಡು ಹೇಗೆ ಮಡಕೆ ಮಾಡ್ತೀವೋ, ಚಿನ್ನವನ್ನ ತೆಗೆದುಕೊಂಡು ಹೇಗೆ ಆಭರಣ ಮಾಡ್ತೀವೋ, ಹಾಗೆ ಶಿವಪಥದಲ್ಲಿ ನಾವು ನಡಿಬೇಕಾದ್ರೆ ಗುರು ಬಹಳ ಮುಖ್ಯವಾಗಿ ಬೇಕು ಅನ್ನುವಂಥದ್ದನ್ನ ಬಸವಣ್ಣರು ವಿಶೇಷವಾಗಿ ಸಾಧಕನಿಗೆ ಅನಿವಾರ್ಯವಾಗಿ ಗುರು ಬೇಕು. ಆ ಸಾಧಕನ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದರ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನ ಗುರುಗಳು ಪದೇ 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 ಅಕ್ಕನಿಗೆ ನೆನಪಿಸ್ತಾ ಇರ್ತಾರೆ ಅನ್ನುವಂಥದ್ದು. ಒಂದ್ ಕಡೆ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಅರಮುನಿದರು ಗುರುವನಿದು ಕಾವ, ಗುರು ಮುನಿದರೆ ಹರಕಾಯಲಾರ ಅನ್ನುವಂಥದ್ದು ಹೇಳ್ತಾರೆ. ಹಾಗೆ ಹರಮುನಿದರು ಕೂಡ ಗುರು ಕಾಯ್ತಾನೆ, ಆದ್ರೆ ಗುರು ಮುನಿದರೆ ಅರ ಕಾಯಲಾರ ಅನ್ನುವಂಥದ್ದನ್ನ ಶರಣರು ತಮ್ಮ ಅನುಭವಕ್ಕೆ ತಂದುಕೊಂಡು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ಬಸವಲಿಂಗ ಶರಣರು ಹೇಗೆ ಹೇಳ್ತಾರಪ್ಪ ಅಂತ ಅಂದ್ರೆ, ಚಂಡಸ್ವಣ್ಣನವರ ಒಂದು ವಚನದಲ್ಲಿ ಕ್ರೋಧ ಬೇಡ ಗುರುವಿನಲ್ಲಿ ಎನ್ನುವಂತ ಒಂದು ಮಾತು ಹೇಳ್ತಾರೆ ಎನ್ನುವಂಥದ್ದು.
ನನಗೆ ಆ ಮಾತು ಕೇಳಿದಾಕ್ಷಣ ನನಗೆ 12ನೇ ಶತಮಾನದಲ್ಲಿ ರೇಚಿ ತಂದೆ ನೆನಪಾಗ್ತಾರೆ ಅನ್ನುವಂಥದ್ದು. ಒಂದ್ಸಲ ಹೀಗೆ ಅನುಭವ ಚಿಂತನೆಗಳನ್ನೆಲ್ಲ ಮುಗಿಸಿ ದಾಸೋಹದ ಮನೆಯಲ್ಲಿ ಎಲ್ಲರೂ ಕೂಡ ಪ್ರಸಾದವನ್ನ ಮಾಡ್ತಾ ಇರ್ತಾರೆ. ಆ ಪ್ರಸಾದವನ್ನ ಮಾಡಿದ ನಂತರ ಎಲ್ಲರಿಗೂ ಕೂಡ ತಾಂಬೂಲ ಕೊಡುವಂತ ಪದ್ಧತಿ ಏನಂತದ್ದು. ಆ ತಾಂಬೂಲ ಕೊಡುವಂತ ಸಂದರ್ಭದಲ್ಲಿ ರೇಚಿ ತಂದೆಯವರು ಎಲ್ಲರಿಗೂ ಕೂಡ ಬೆಳೆದೆಲೆಯನ್ನ ಕೊಡ್ತಾ ಹೋಗ್ತಾರೆ. ಎಲ್ಲರಿಗೂ ಕೊಡಿ ಅಂತ ಹೇಳಿದಾಗ ಚನ್ನಬಸವಣ್ಣನವರು ಸೂಕ್ಷ್ಮಮತಿಗಳು, ತೀಕ್ಷ್ಣಮತಿಗಳಾಗಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಗಮನಿಸಿ ನಾವೇನ್ ಮಾಡ್ತೀವಿ, ತಕ್ಷಣ ಹೇಳ್ತಿದ್ವಿ, ಆದ್ರೆ ಚನ್ನಬಸವಣ್ಣವ್ರು ಹೇಳಲಿಲ್ಲ, ಅದೆಲ್ಲವನ್ನು ಹಾಗೆ ನೋಡ್ತಾ ಇದ್ರು. ಶರಣರು ಹೇಳ್ತಾರೆ ನೋಡಿ, ಮಾಡಬೇಕು ಮಾಡದಂತಿರಬೇಕು, ಮಾಟದೊಳಗೆ ತಾನಿಲ್ಲದಂತಿರಬೇಕು ಅನ್ನಾಗೆ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾರೆ. ರೇಚಿ ತಂದೆಯವರು ಒಬ್ಬೊಬ್ಬರಿಗೆ ಒಂದೊಂದು ವಿಳೆದೆಲೆಯನ್ನ ಕೊಡ್ತಾ ಹೋಗ್ತಾರೆ. ಅಲ್ಲೆಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತಿರ್ತಕ್ಕಂಥವ್ರು ಬಹಳ ಬಡವರು, ಹಾಗೆ ವಯಸ್ಸು ಕೂಡ ಆಗಿತ್ತು, ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಹೆಂಗೂ ಕಾಣಲ್ಲ, ಇದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರೊಂದೇನ್ ಮಾಡ್ತಾರೆ, ಒಂದ್ ಕರಿ ಎಲೆ ಕೊಡ್ತಾರೆ. ಆ ಕರಿ ಎಲೆ ಕೊಟ್ಟಿದ್ದನ್ನ ಚನ್ನಬಸವಣ್ಣ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಒಂದು ದಿನ ಅವರೆಲ್ಲರೂ ಕೂಡ ಹೋಗೋದಕ್ಕೆ ಅಣಿಯಾದಂತ ಸಂದರ್ಭದಲ್ಲಿ ಅವರು ಬೇಕಂತಲೇ ಅವರ ಪಾದುಕೆಗಳನ್ನ ಚನ್ನಬಸವಣ್ಣವ್ರು ಬಿಟ್ಟು ಹೋಗಿರ್ತಾರೆ. ಹೊರಡುವಂತ ಸಂದರ್ಭದಲ್ಲಿ ಆ ಪಾದುಕೆಗಳನ್ನ ಬಿಟ್ಟೋದಾಗ ಸ್ವಲ್ಪ ದೂರ ಹೋದ ತಕ್ಷಣ ತಿರುಗಿ ನೋಡಿ ರೇಚಿ ತಂದೆಯವ್ರಿಗೆ ಹೇಳ್ತಾರೆ, ನೋಡಿ ನನ್ನ ಪಾದುಕೆಗಳನ್ನ ಪಾದರಕ್ಷೆಗಳನ್ನ ಬಿಟ್ಬಿಟ್ಟಿದ್ದೀನಿ, ಅಲ್ಲೇ ಬಿಟ್ಟಿದ್ದೀನಿ, ನೀವು ತಗೊಂಡ್ ಬನ್ನಿ ಅಂತ. ಎಷ್ಟೊಂದು ಜನ ಇರ್ತಾರೆ, ಆದ್ರೆ ಅವರಿಗೆ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಇನ್ನೇನು ನಿಧಾನಕ್ಕೆ ಹೋಗ್ತಾ ಇದ್ದಾರಲ್ಲ, ಬಂದು ನಾನು ಸೇರ್ಕೊಂಡ್ಬಿಟ್ರೆ ಆಯ್ತು ಅಂತ ಹೇಳಿ ಹೋಗಿ ಪಾದುಕೆಗಳನ್ನ ತರುವಷ್ಟರಲ್ಲಿ ಅಲ್ಲಿ ಒಂದು ಓಲೆಗರಿ ಅಥವಾ ಅರಳಿ ಎಲೆಯಲ್ಲಿ ಅವರು ಬರೆದು ಹೋಗ್ತಾರೆ. ಏನನ್ನ ಬರೀತಾರೆ, ನಾನು ಬಂದು ಕರ್ಕೊಂಡು ಹೋಗೋವರೆಗೂ ನೀನು ಇಲ್ಲೇ ಇರಬೇಕು ಅಂತೇಳಿ. ಹೀಗಿದೆ ನೋಡ್ರಿ ಗುರುವಾಣಿ ಅನ್ನುವಂಥದ್ದು. ಹಾಗೆ ಸರಿ ಅಂತ ಹೇಳ್ಬಿಟ್ಟು ಅವರು ಶಾಪ ವಿಮೋಚನೆಗೋಸ್ಕರವಾಗಿಯೇ ಮೈಲಾರ ಬಸವಲಿಂಗ ಶರಣರಾಗಿ ಬಂದು ಒಂಟಿ ಕಾಲಿನಲ್ಲಿ ನಿಂತು 33 ತ್ರಿವಿಧಿಗಳನ್ನ, ಗುರುಕರ್ಣ ತ್ರಿವಿಧಿಗಳನ್ನ ಬರೀತಾರೆ ಅಂತ ಬರ್ತದೆ ಅನ್ನುವಂಥದ್ದು. ಅದಕ್ಕೆ ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ ಕೋಪಕ್ಕೆ, ಆ ಗುರುವಿಗೆ ನಾವು ಸಿಟ್ಟಿಗೆ ಒಳಗಾಗೋ ರೀತಿಯಾಗಿ ಮಾಡಬಾರದು ಅನ್ನುವಂಥದ್ದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಶರಣರು ನಮಗೆ ಉದಾಹರಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಹಾಗೆ ಸೂಕ್ಷ್ಮ ಗ್ರಹಿಯಾಗಿರುವಂತ ಆ ಗುರುವನ್ನ ಯಾವುದೇ ರೀತಿಯಾಗಿರುವಂತ ಭೇದವನ್ನ ಮಾಡಬಾರದು. ಗುರು ಮತ್ತೆ ಆ ಪರಮಾತ್ಮ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆ ಪರಾತ್ಪರ ವಸ್ತುವನ್ನ ಗುರುವಿನಲ್ಲೇ ನಾವು ಕಾಣಬೇಕು. ಆ ಗುರುವಿನ ಮುಖಾಂತರವಾಗಿಯೇ ನಾವು ಆ ಪರಮಾತ್ಮನ ಅನುಗ್ರಹವನ್ನ ಪಡ್ಕೋಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಅರಿದಿಹನೆಂದರೆ ಅರೋಹಂಗೆ ಸಾಧ್ಯ, ನೆನೆದಿಹನೆಂದರೆ ನೆನಹಿಂಗೆ ಅಸಾಧ್ಯ, ಭಾವಿಸಿದೆನೆಂದರೆ ಭಾವಕ್ಕ ಸಾಧ್ಯ, ವಾಗ್ಮನ ಖಗೋಚರವಾದ ಪರಿಯಂತಯ್ಯ, ಗುರು ತೋರದನ್ನಕ್ಕ ಗುರು ಶಿಷ್ಯ ಮಧ್ಯೆ ಸ್ವಯಂ ಜ್ಯೋತಿಯ ಉದಯವಾಗಿರುತ್ತದೆ ಶ್ರುತಿ ಶ್ರುತಿ ಹುಸಿ ಕೂಡಲ ಸಂಗಮ ದೇವ ಅಂತಾರೆ. ನಿಮ್ಮ ಅನುಭವದ ಮಂಥನದಿಂದ ಎನ್ನಲ್ಲಿ ನಿಜವು ನೆಲೆಗೊಂಡಿತ್ತು ಅಂತ ಹೇಳ್ತಾರೆ. ನಾನು ತಿಳಿದಿದ್ದೀನಿ, ನನಗೆ ಗೊತ್ತು, ನನಗೆ ನೆನಪಿದೆ, ನನ್ನ ಭಾವಕ್ಕೆ ಬಂದಿದೆ ಅಂತ ಹೇಳಿ ಬರೀ ಹೊರಗೆ ನಾವು ಹೇಳುವಂಥದ್ದಲ್ಲ, ತನ್ನ ಅನುಭವಕ್ಕೆ ಬಂದ್ಕೋಬೇಕು, ಅನುಭವಕ್ಕೆ ತಂದ್ಕೋಬೇಕು ಅನ್ನುವಂಥದ್ದನ್ನ ಅಲ್ಲಮ ಪ್ರಭುದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನ ಸ್ಮೃತಿ ನನಗೆ ನೆನಪಲ್ಲಿದೆ, ನನಗೆ ಗೊತ್ತು ಅಂತ ಹೇಳ್ತೀವಲ್ಲ, ನೆನಪಲ್ಲಿರೋದು ಬಹಿರಂಗವಾಗಿ ಬರ್ಬೇಕಲ್ಲ, ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಶರಣರು ಅದನ್ನ ನಿಜದ ನೆರಹನ್ನ, ನಿಜದ ಕುರುಹನ್ನ, ನಿಜದ ಸ್ವಸ್ವರೂಪ ದರ್ಶನವನ್ನ ನೀನು ಮಾಡಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ಮನ, ಭಾವ ಮತ್ತು ಜ್ಞಾನ ಅಗೋಚರವಾಗಿರ್ತಕ್ಕಂಥ ಆ ಪರಶಿವನನ್ನ ಗುರುಮುಖದಿಂದ ಉದಯಿಸಿ ನಾವು ಪ್ರತ್ಯಕ್ಷವಾಗಿ ನೋಡ್ಬೇಕು. ಹೇಗೆ ನೋಡ್ಬೇಕು? ಆ ಶಿಷ್ಯನಿಗೆ ಕರದಲ್ಲಿ ಬೆಳಗುವಂತ ಜ್ಞಾನದ ಆ ಚಿಜ್ಯೋತಿಯನ್ನ, ಇಷ್ಟಲಿಂಗ ರೂಪದಲ್ಲಿರುವಂತ ಆ ಲಿಂಗವನ್ನ ನಾನು ನೋಡ್ಬೇಕು ಅನ್ನುವಂಥದ್ದು. ಹಾಗೆ ಬಸವಣ್ಣರು ಹೇಳ್ತಾರೆ, ಗುರುವಿನಿಂದ
ಕುರುಹನ್ನ ಪಡೆದು, ಆ ಕುರುಹಿನಿಂದ ಅರಿವನ್ನ ಪಡೆದು, ಅರಿವಿನಿಂದ ಆಚಾರವನ್ನ ಪಡೆದು, ಆಚಾರದಿಂದ ಅನುಭವವನ್ನ ಪಡಿಬೇಕು. ಹಾಗೆ ಅನುಭವದಿಂದ ನಿಜವನ್ನ ಕಾಣಬೇಕು ಅನ್ನುವಂಥದ್ದು ಆ ಶರಣರು ಹೇಳುವಂತ ಇಂಥ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ನೋಡ್ರಿ. ಆ ಕುರುಹಿನ ಮುಖಾಂತರವಾಗಿ ಸುಮ್ಮನೆ ನಾನು ಕಟ್ಕೊಂಡಿದ್ದೀನಿ, ನಾನು ನಿಮ್ ಪೂಜೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದನ್ನ ತನ್ನ ಅರಿವಿಗೆ ತಂದ್ಕೋಬೇಕು ಅನ್ನುವಂಥದ್ದು, ಆಚರಣೆ ಇರಬೇಕು ಅನ್ನುವಂಥದ್ದು. ಅರಿವು, ಆಚಾರ, ಅನುಭವದ ಮುಖಾಂತರವಾಗಿ ನಾನು ಕಂಡ್ಕೋಬೇಕು ಅನ್ನುವಂಥದ್ದಕ್ಕೆ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ. ಅಂದದಲ್ಲಿ ಆಚಾರವ ತೋರಿದ, ಅಂದದಲ್ಲಿ ಆಚಾರವ ತೋರಿದ, ಆಚಾರದಲ್ಲಿ ಲಿಂಗವನೇ ಅರುವಿದ, ಆಚಾರದಲ್ಲಿ ಲಿಂಗವನೇ ಅರುವಿದ, ಪ್ರಾಣದಲ್ಲಿ ಅರಿವನೇ ತೋರಿದ, ಪ್ರಾಣದಲ್ಲಿ ಅರಿವನೇ ತೋರಿದ, ಅರಿವೇ ಜಂಗಮವೆಂದರುವಿದ, ಅರಿವೇ ಜಂಗಮವೆಂದರುವಿದ. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಎನ್ನ ಎತ್ತ ತಂದೆ ಸಂಗನದ ಸವಣ್ಣ, ಎನಗೆ ಕ್ರಮವ ಅರುಹಿದ, ಅಂಗದಲ್ಲಿ ಆಚಾರವ ತೋರಿದ, ಅಂಗದಲ್ಲಿ ಆಚಾರವ ತೋರಿದ. ಗುರು ಅಂಗದ ಮುಖಾಂತರವಾಗಿ ಲಿಂಗದ ಕುರುಹನ್ನ ಕೊಟ್ಟು, ಲಿಂಗದ ಮುಖಾಂತರವಾಗಿ ನಾವು ಅರಿವನ್ನ ಜಾಗೃತಗೊಳಿಸ್ಬೇಕು. ಆಗ ಜಾಗೃತಗೊಳಿಸಕ್ಕೆ ನಮಗೊಬ್ರು ಬೇಕಲ್ಲ, ಅಂತ ಗುರುಮುಖೇನ ನೀನು ಜಾಗೃತಗೊಳಿಸ್ಕೊಂಡು ನೀನು ಅರಿವು, ಆಚಾರ, ಅನುಭವಗಳನ್ನ ಪಡ್ಕೋಬೇಕು ಅನ್ನುವಂಥದ್ದು. ಅಂತ ಅರಿವು, ಆಚಾರವನ್ನ ಗುರುಮುಖೇನ ನಿಮಗೆ ಪ್ರಾಪ್ತಿ ಆಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಗುರುಮೂರ್ತಿಯ ಸ್ಮರಣೆಗಿಂತ ಅಧಿಕ ಜ್ಞಾನವಿಲ್ಲ ಅಂತ ಹೇಳ್ತಾರೆ ಶರಣರು. ಹಾಗೆ ಗುರುಪಾದ ಪೂಜೆಗಿಂತ ಅಧಿಕ ಅರ್ಚನೆಗಳಿಲ್ಲ, ಗುರುವಚನದಿಂದ ಅಧಿಕ ಮಂತ್ರಗಳಿಲ್ಲ, ಗುರುವಚನದಿಂದ ಅಧಿಕವಾಗಿಪ್ಪುವುದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷವಿಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ. ಗುರುವಿನ ನಾಮಸ್ಮರಣೆಯನ್ನ ಮಾಡಿದ್ರೆ ಸಾಕು, ತನ್ನಂತರಂಗದಲ್ಲಿ ಆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲೂ ಕೂಡ ಆ ನಾಮಸ್ಮರಣೆ ಇರಬೇಕು ಅನ್ನುವಂಥದ್ದು. ನಾವು ಮನುಷ್ಯ ಒಂಟಿಯಾಗಿ ಕೂತ್ಕೊಂಡಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಚನೆಗಳು ಬರ್ತವೆ, ಚಿಂತೆಗಳನ್ನ ಮಾಡ್ತೇವೆ ಅನ್ನುವಂಥದ್ದು. ಆ ಚಿಂತನೆಯನ್ನ ಬಿಟ್ಟು ನಾವು ಚಿಂತನೆಯೆಡೆಗೆ ಹೋಗ್ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣರು ನೀನು ಗುರುನಾಮ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಪಾದ ಪೂಜೆಯನ್ನ ಮಾಡಿದ್ರೆ ಅದಕ್ಕಿಂತಲೂ ಕೂಡ, ಆ ಅರ್ಚನೆ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಶ್ರೇಷ್ಠವಾದ್ದು ಮತ್ತೊಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗೆ ಗುರುವಚನವನ್ನ ನೀನು ಕೃಪಾ ಕಟಾಕ್ಷ ನಿನಗಾಯ್ತು ಅಂದ್ರೆ, ಆ ಮಂತ್ರೋಚ್ಚಾರಣೆಯ ಮಹಿಮೆ ನಿನಗೆ ಅರಿತು ಅಂದ್ರೆ, ನೀನು ಸದಾ ಆ ಮಂತ್ರೋಚ್ಚಾರಣೆ ಮಾಡಿದೆ ಅಂದ್ರೆ ನಿನಗೆ ಮೋಕ್ಷ ಸಿಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಅಂತ ಮೋಕ್ಷ ಮಾರ್ಗವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ನಿಜಗುಂಡ್ರು ಹೇಳ್ತಾರೆ ನೋಡ್ರಿ, ನಗುರೋರ್ ಅಧಿಕಂ ಅನ್ನುವಂಥದ್ದು. ಅದಕ್ಕೆ ಅಂತ ಗುರು ಕೃಪೆಗೆ, ಗುರು ಪ್ರೀತಿಗೆ ಪಾತ್ರರಾಗಬೇಕು ಅನ್ನುವಂಥದ್ದು. ನನಗೊಂದು ನೆನಪಾಗ್ತದೆ, ಗುರು ಕೃಪೆಗೆ, ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಉರಿಲಿಂಗ ಪೆದ್ದಿಗಳು ಎಷ್ಟೊಂದು ಗುರುವಿಗೆ ಕೃಪೆಗೆ ಪಾತ್ರರಾದ್ರು, ಗುರುವಿನ ಮನಸ್ಸನ್ನ ಗೆದ್ರು ಅನ್ನುವಂಥದ್ದು. ಒಂದು ದಿನ ಅವರು ಪ್ರತಿನಿತ್ಯವೂ ಕೂಡ ಉರಿಲಿಂಗ ಪೆದ್ದಿ ಏನ್ ಕೆಲ್ಸಪ್ಪ ಅಂದ್ರೆ ಕಳ್ತನ ಮಾಡೋದು. ಅವರಿಬ್ಬರು ಕೂಡ ಸತಿಪತಿಗಳು ಬದುಕಿನ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಅವರ ಸತಿ ಹೇಳ್ತಾರೆ, ನೋಡು ನಾವು ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ, ಕಳ್ತನ ಮಾಡಬಾರ್ದು, ಅದು ತಪ್ಪು, ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಆಗ್ತದೆ, ನೋವಾಗ್ತದೆ, ಆತಂಕ ಆಗ್ತದೆ, ಆ ರೀತಿಯಾಗಿರ್ತಕ್ಕಂಥ ತನ್ನದಲ್ಲದ ವಸ್ತುವನ್ನ ಮುಟ್ಟಬಾರ್ದು ಅಂತೇಳಿ ಪರಿಪರಿಯಾಗಿ ಆಕೆ ಹೇಳ್ತಾಳೆ. ಆದ್ರೂ ಕೂಡ ಆತ ಹೇಳ್ತಾನೆ, ನನಗಿದೊಂದು ಬಿಟ್ಟು ಇನ್ನೇನು ಬರಲ್ಲ ಅಂತ. ಇಲ್ಲ, ಏನಾದ್ರೂ ಕಾಯಕ ಮಾಡು, ಅನುಭವ ಮಂಟಪದಲ್ಲಿ ನೋಡು ಎಷ್ಟೊಂದು ಜನ ಒಂದೊಂದು ರೀತಿಯಾಗಿರ್ತಕ್ಕಂಥ ಕಾಯಕವನ್ನ ಕೈಗೊಂಡು ದಾಸೋಹವನ್ನ ಮಾಡ್ತಾರೆ, ತನ್ನ ಬದುಕು ಜೀವನವನ್ನ ಎಷ್ಟು ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ. ಹಾಗೆ ಯಾಕೆ ನಾವು ಬದುಕು ಜೀವನವನ್ನ ಸಾಗಿಸಬಾರ್ದು ಅಂತೇಳಿ ಆಕೆ ಪರಿಪರಿಯಾಗಿ ತನ್ನ ಪತಿಗೆ ಹೇಳಿದ್ರೂ ಕೂಡ ಆತ ನನಗೆ ಇಲ್ಲ, ನನಗಿದೊಂದೇ ಕಾಯಕ ಬರುದು ಅಂತೇಳಿ ಪ್ರತಿದಿನ ಹೇಳಿದಾಗ ಹೌದಲ್ವಾ ಹೌದಲ್ವಾ ಅಂತೇಳಿ ಮನಸ್ಸಲ್ಲಿ ಅನಿಸ್ತದೆ. ಆದ್ರೆ ಮತ್ತೆ ಅದೇ ಕಾಯಕಕ್ಕೆ ಹೋಗ್ತಾರೆ. ಒಂದು ದಿನ ಹೀಗೆ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಊರಿನ ಒಬ್ಬ ಸೂರಯ್ಯ ಅನ್ನುವಂತ ವ್ಯಕ್ತಿ ದೀಕ್ಷೆ ತಗೋಬೇಕು ಅಂತೇಳಿ ಉರಿಲಿಂಗ ದೇವರ ಕಡೆ ಹೋಗಿ
ಕೇಳಿದಾಗ ಗುರುಗಳು ನೋಡಪ್ಪ ಇಂಥ ದಿನ ರಾತ್ರಿ ಇಷ್ಟೊತ್ತಿಗೆ ನಿನಗೆ ದೀಕ್ಷೆಯನ್ನ ಕೊಡ್ತೀನಿ, ನೀನು ಎಲ್ಲ ಅಣಿ ಮಾಡ್ಕೊ ಅಂತೇಳಿ ಗುರುಗಳು ಹೇಳ್ತಾರೆ. ಅಣಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಸೂರಯ್ಯನೂ ಕೂಡ ಅವ್ರ ಮನೆಗೆ ಕಳತನಕ್ಕೆ ಬಂದಿರ್ತಾನೆ. ಬಂದು ನೋಡ್ತಾನೆ, ಅಲ್ಲಿ ಪೂಜಾ ಪರಿಕರಗಳನ್ನ ಎಲ್ಲವನ್ನು ನೋಡಿ ಅವನಿಗೆ ಎಷ್ಟು ಆನಂದ ಸಂತೋಷ ಆಗ್ತದೆ. ನಿಧಾನವಾಗಿ ಇಲ್ಲಿ ಕುತ್ಕೊಂಡು ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹಿಂದೆಲ್ಲ ಮಾಳಿಗೆ ಮನೆ ಅಂತ ಇತ್ತು, ಇಡೀ ಮನೆಗೆ ಹೆಚ್ಚು ಕಿಟಕಿಗಳಿರ್ತಾ ಇರ್ಲಿಲ್ಲ. ಮನೆಯಲ್ಲಿ ಮಧ್ಯ ಒಂದು ಗವಾಕ್ಷಿ ಅಂತ ಇರ್ತಾ ಇತ್ತು, ರವಂಡಕ್ಕಿರ್ತಾ ಇತ್ತು. ಮಳೆ ಚಳಿ ಗಾಳಿಯಲ್ಲಿ ಅದಕ್ಕೆ ಏನಾದ್ರು ಪುಟ್ಟಿ ಅಥವಾ ಏನಾದ್ರು ಬೋರ್ಲಾಗ್ತಾ ಇದ್ರು. ಅಂತ ಗವಾಕ್ಷಿಯಲ್ಲಿ ಕುತ್ಕೊಂಡು ಇಡೀ ಆ ಸಂಸ್ಕಾರದ ದೀಕ್ಷಾ ವಿಧಿವಿಧಾನವನ್ನೆಲ್ಲವನ್ನು ಕೂಡ ಆತ ನೋಡ್ತಾನೆ. ಗುರುಗಳು ಹೇಳುವಂತ ವಿಚಾರವನ್ನೆಲ್ಲವನ್ನ ಕೇಳ್ತಾನೆ. ಗುರುಗಳು ಸ್ನಾನವನ್ನ ಮಾಡಿಕೊಂಡು ಬಂದು ಧ್ಯಾನಾಸಕ್ತರಾಗಿ ವಿಭೂತಿ ಧಾರಣೆ ಮಾಡ್ಕೊಳ್ಳುವಂಥದ್ದು, ರುದ್ರಾಕ್ಷಿ ಮಾಲೆಯನ್ನ ಧರಿಸ್ಕೊಳ್ಳುವಂಥದ್ದು, ಆತನಿಗೆ ವಿಭೂತಿ ಧಾರಣೆಯನ್ನ ಮಾಡಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡುವುದರ ಮುಖಾಂತರವಾಗಿ ವಿಚಾರ ಚಿಂತನೆಯನ್ನ ಮಾಡೋದೆಲ್ಲವನ್ನು ಕೂಡ ಆ ಸೂರಯ್ಯನಿಗೆ ನೋಡಿ ಈತನಿಗೂ ಕೂಡ ಅನಿಸ್ತದೆ, ನಾನು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಒಳಗಾಗಬಾರದು, ನಾನು ಗುರುಗಳಿಂದ ಯಾಕೆ ಈ ದೀಕ್ಷೆ ತಗೋಬಾರದು ಅಂತೇಳಿ ಅನಿಸ್ತದೆ. ಅಷ್ಟೊತ್ತಿಗೆ ಆ ಪೂಜೆ ಪುನಸ್ಕಾರ ಎಲ್ಲ ಮುಗಿಯೋದ್ರೊಳಗಾಗಿ ಆತನಿಗೆ ದೀಕ್ಷೆಯನ್ನ ಮುಗಿಯೋದ್ರೊಳಗಾಗಿ ಬೆಳಕಾಗ್ಬಿಡ್ತದೆ. ಬೆಳಕಾದ್ಮೇಲೆ ಏನ್ ಕಳ್ತನ ಮಾಡಕ್ ಆಗಕ್ಕಾಗ್ತದ? ಇಲ್ಲ, ಸೀದಾ ಮನೆಗೆ ಹೋಗ್ತಾನೆ. ಅವರ ಮನೆ ಮೇಲೆ ಜಗಲಿ ಹತ್ರ ಕೂತ್ಕೊಂಡಿರ್ತಾನೆ. ಆತನ ಸತಿಗನಿಸ್ತದೆ, ಏನು ದಿನ ಅಷ್ಟೊಂದು ಲವಲವಿಕೆಯಾಗಿ ಬರ್ತಾ ಇದ್ರಿ, ಖುಷಿಯಾಗಿ ಬರ್ತಾ ಇದ್ರಿ, ಇವತ್ತು ಯಾಕೆ ಒಂಥರ ಮಂಕಾಗಿದ್ದೀರಾ, ಯಾಕೆ ತಪ್ಪು ಕೂತಿದ್ದೀರಾ ಅಂತ ಹೇಳಿ ಕೇಳಿದಾಗ ಹೀಗೆ ಸುಮ್ಮನೆ ಕೂತ್ಕೊಂಡೆ. ಆಕೆ ಮನಸ್ಸು ತಡೆಯೋದಿಲ್ಲ, ಏನಾಯ್ತು ಹೇಳಿ, ನನ್ನ ಹತ್ರ ಹೇಳಲಾರ್ದೆ ಇನ್ಯಾರ ಹತ್ರ ಹೇಳ್ತೀರಾ, ಹೇಳಿ ಹೇಳಿ ಅಂತ ಅಂದಾಗ ಆ ತಾಯಿಗೆ ಹೇಳ್ತಾರೆ, ನೋಡು ನಾನು ಸೂರಯ್ಯನ ಮನೆಗೆ ಕಳ್ತನಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಉರಿಲಿಂಗ ದೇವರು ಬಂದಿದ್ರು, ಸೂರಯ್ಯನ ದೀಕ್ಷೆ ಕೊಟ್ರು, ನೀನ್ ನೋಡ್ಬೇಕಾಗಿತ್ತು, ನೀನ್ ಬರ್ಬೇಕಾಗಿತ್ತು, ಎಷ್ಟು ಚೆನ್ನಾಗಿ ದೀಕ್ಷೆ ಕೊಟ್ರು ಗೊತ್ತೇ, ನಾನು ತಗೋಬೇಕು ಅಂತ ಮಾಡಿದ್ದೀನಿ ಅಂತಾರೆ. ಆಕೆ ಹೇಳ್ತಾಳೆ, ನಿನ್ನಂತ ಕಳ್ತನ ಮಾಡೋನಿಗೆ ಕೊಡ್ತಾರೇನು? ಇಲ್ಲ, ನೀನು ಬದಲಾಗಬೇಕು, ಪರಿವರ್ತನೆ ಆಗ್ಬೇಕು. ನೀನು ಪರಿವರ್ತನೆ ಆಗಿದೆಯಾ ಅಂತೇಳಿ ಗುರುವಿಗೆ ಪ್ರೀತಿಗೆ ಪಾತ್ರ ಆಗ್ಬೇಕು, ಗುರುವಿಗೆ ಮೆಚ್ಚುಗೆ ಆಗ್ಬೇಕು, ನೀನು ಬದಲಾಗಿರೋದು ಗುರುವಿಗೆ ಗೊತ್ತಾಗಬೇಕು, ಆಮೇಲೆ ನಿನಗೆ ದೀಕ್ಷೆ ಕೊಡಕ್. ಸುಮ್ಮನೆ ಗುರುಗಳು ನಿನಗೆ ದೀಕ್ಷೆ ಕೊಡಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಆತ ನಾನು ಈ ದೀಕ್ಷೆಯನ್ನು ಪಡ್ಕೋಬೇಕಾದ್ರೆ ಗುರುವನ್ನ ಮೆಚ್ಚಿಸ್ಬೇಕಲ್ವೇ, ಅದಕ್ಕೆ ಏನ್ ಮಾಡ್ಬೋದು ಅಂತೇಳಿ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಕಾಡಿಗೆ ಹೋಗಿ ಸೌದೆ ಕಡ್ಕೊಂಡ್ಬಂದು ತಲೆ ಮೇಲೆ ಇಟ್ಕೊಂಡ್ಬಂದು ದಿನ ಸಂಜೆ ತರೋದು, ಮನೆ ಹತ್ರ ಇಟ್ಕೊಳ್ಳೋದು. ಇನ್ನೇನು 4:30, 5 ಗಂಟೆ ಅಂತ ಬೆಳಗಿನ ಜಾವ ಅಷ್ಟು ಒಳಗೆ ಹೋಗಿ ತಗೊಂಡೋಗಿ ಆ ಸೌದೆಯನ್ನ ಮಠದ ಕಾಂಪೌಂಡ್ ಒಳಗೆ ಹಾಕೋದು ಬರೋದು. ಹೀಗೆ ಪ್ರತಿದಿನವೂ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮೊದಲು ಆ ಮಠದ ಕಾರ್ಕೂನ ನೋಡ್ಕೊಳ್ತಾನೆ, ಇದೇನು ದಿನಾ ಈ ಸೌದೆ ಹೊರೆ ಬಂದು ಬೀಳ್ತಾ ಇದ್ದಾವಲ್ಲ, ಇದೇನು ಪವಾಡ ಸದೃಶ್ಯ ಅಂತ ಹೇಳ್ತಾನೆ. ಒಂದು ದಿನ ಆತ ಗುರುಗಳ ಗಮನಕ್ಕೆ ತರ್ತಾನೆ. ಗುರುಗಳು ಕೂಡ ಅದನ್ನ ಗಮನಿಸಿ ಒಂದು ದಿನ ಆತನನ್ನ ಭೇಟಿಯಾಗ್ತಾರೆ. ಏನು ಪೆದ್ದಣ್ಣ, ನೀನು ಪ್ರತಿನಿತ್ಯ ಏನ್ ಕೆಲಸ ಮಾಡ್ತಾ ಇದ್ದೀಯಾ, ನೀನು ಕಾಯಕವನ್ನ ಮಾಡಿ ಅದಕ್ಕೆ ಪ್ರತಿಫಲವಾಗಿ ನೀನು ನಮ್ಮ ಹತ್ರ ಹಣ ಇಸ್ಕೊಂಡು ಹೋಗ್ಬೇಕು, ಅದೆಲ್ಲ ಸುಮ್ನೆ ತಂದು ಹಾಕಬಾರ್ದು ಅಂತ ಹೇಳ್ತಾರೆ ಗುರುಗಳು. ಇಲ್ಲ ಬುದ್ಧಿ, ನಾನು ಹೀಗೆ ತಂದು ಹಾಕ್ದೆ ಸುಮ್ನೆ ಅಂತ ಹೇಳ್ತಾನೆ. ಇಲ್ಲ, ಅದೆಲ್ಲ ಸುಮ್ನೆ ತಂದು ಹಾಕಬಾರ್ದು, ನಿನ್ನ ಕಾಯಕದ ಪ್ರತಿಫಲವನ್ನ ನೀನು ಪಡ್ಕೋಬೇಕು ಅಂತ ಹೇಳ್ತಾರೆ. ನಿನಗೇನ್ ಕೊಡಕ್ ಹೋಗ್ತಾರೆ, ಇದು ಬೇಡ ಬುದ್ಧಿ, ನನ್ಗಿದು ಬೇಡ ಅಂತಾನೆ. ಏನೋ ದುಡ್ಡು ಕೊಡಕ್ ಹೋದ್ರೆ ಬೇಡ ಅಂತೀಯಲ್ಲೋ ಪೆದ್ದಣ್ಣ, ತಗೋ ಅಂತಾರೆ. ಇಲ್ಲ, ಇದು ಬೇಡ ಬುದ್ಧಿ. ಹಂಗಾದ್ರೆ ನಿನಗೇನ್ ಬೇಕು ಅಂತ ಕೇಳ್ತಾರೆ. ಬುದ್ಧಿ, ಅವತ್ತು ಸೂರಯ್ಯನ ಮನೆಗೆ ಸೂರಯ್ಯನಿಗೆ ದೀಕ್ಷೆ ಕೊಟ್ರಲ್ಲ, ಅಂಥ ದೀಕ್ಷೆ ಕೊಡಿ ಬುದ್ಧಿ ಅಂತ. ಏ ದಡ್ಡ, ನೀನು ಕಳ್ತನ ಮಾಡೋನು, ನಿನ್ನಂತ ನೀನು ದೀಕ್ಷೆ ಕೊಟ್ರೆ ಸಮಾಜ ಹೋಗ್ತದೇನು? ನೀನು ಪರಿವರ್ತನೆ ಆಗ್ಬೇಕು, ಸಮಾಜ ನಿನ್ನನ್ನು ಗುರುತಿಸ್ಬೇಕು, ಅಥವಾ ನಿನ್ನ ಕುಟುಂಬದವರು, ನಿನ್ನ ನೆರೆಹೊರೆಯವರು ನಿನ್ನನ್ನು ಗುರುತಿಸ್ಬೇಕು ಪರಿವರ್ತನೆ ಆಗಿದ್ದಾನೆ ಅಂತೇಳಿ ನಿನ್ನ ಆತ್ಮಸಾಕ್ಷಿಗೆ ನಿನಗೆ ಗೊತ್ತಾಗ್ಬೇಕು, ಅವಾಗ ಮಾತ್ರ ನಿನಗೆ ದೀಕ್ಷೆ ಕೊಡಕ್ ಬರ್ತದೆ, ಸುಮ್ಮನೆ ಎಲ್ಲರಿಗೂ ಕೊಡಕ್ ಬರಂಗಿಲ್ಲ ಅಂತ ಕಳಿಸ್ತಾರೆ. ಹೀಗೆ ಆತ ಸೌದೆ ತಂದಾಕೋದು ಬಿಡಂಗಿಲ್ಲ, ಪ್ರತಿ ದಿನವೂ ತಗೊಂಡೋಗಿ ಹಾಕ್ತಾನೆ. ಗುರುಗಳು ಹೇಳ್ತಾರೆ, ಏನಿದು ಈ ಕೆಲಸ ಮಾಡ್ತಾ ಇದೀಯಾ ಅಂತೇಳಿ. ಒಂದು ದಿನ ಹೀಗೆ ಕೂತಿರ್ತಾರೆ. ಗುರುಗಳು ಕೊಡೋ ತನಕ ಬಿಡೋದೇ ಇಲ್ಲ ಆ ಪೆದ್ದಣ್ಣ. ಅವಾಗ ಏನ್ ಮಾಡ್ತಾರೆ, ಒಂದು ಅಲ್ಲೆಲ್ಲ ಇರುವಂತ ಕಲ್ಲು ತಗೊಂಡು ದಗಡ್ಜ ಅಂತಾರೆ. ಹಂಗಂದ ತಕ್ಷಣ ಆತ ಆ ಕಲ್ಲನ್ನ ಎಷ್ಟಿದ್ದನ್ನ ಪ್ರೀತಿಯಿಂದ ಭಕ್ತಿಯಿಂದ ತೆಗೆದುಕೊಂಡು ಅದನ್ನೇ ಪೂಜೆ ಮಾಡ್ತಾನೆ.
ಹೆಂಗ್ ಪೂಜೆ ಮಾಡ್ತಾನೆ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ ಲಿಂಗ ಕೊಟ್ಟರು ಕಲ್ಲು ಅಂತ ಭಾವಿಸೋರಿದ್ದಾರೆ, ಆ ಕಲ್ಲನ್ನೇ ಕೊಟ್ಟಿದ್ದಕ್ಕೆ ಆ ಉರುಲಿಂಗ ಪೆದ್ದಣ್ಣ ಆ ಲಿಂಗನೇ ದೇವರು ಅಂತ ಹೇಳಿ ಆ ಕಲ್ಲನ್ನೇ ಪೂಜಿಸಿದ ಅನ್ನುವಂಥದ್ದು. ಹಾಗೆ ಪೂಜೆ ಮಾಡ್ತಾ ಇರ್ತಾನೆ, ಕಾಯಕವನ್ನ ಮಾಡ್ತಾ ಇರ್ತಾನೆ. ಎಷ್ಟೊಂದು ಆತನಲ್ಲಿ ಬದಲಾವಣೆ ಆಗ್ತದೆ ಅಂತ ಅಂದ್ರೆ, ಒಂದು ದಿನ ಆ ಊರಿನ ರಾಜ, ಊರಿನಲ್ಲಿ ತುಂಬಾ ಬರಗಾಲ ಬಂದಿರ್ತದೆ. ಆ ಬರಗಾಲ ಬಂದಾಗ ಆ ರಾಜ ಬಂದ್ಬಿಟ್ಟು, ಗುರುಗಳೇ ದೊಡ್ಡ ಬಂಡೆ ಇದೆ, ಎಲ್ಲರೂ ಕೂಡ ಹೇಳ್ತಾರೆ ಆ ಬಂಡೆಯನ್ನ ಒಡಿಸಿ ನೀವು ತೆಗೆಸ್ಬಿಟ್ರೆ ಸಾಕು, ಬೇಕಾದಷ್ಟು ಊರಿಗೆ ಬೇಕಾದಷ್ಟು ನೀರು ಬರ್ತವೆ ಅಂತಾರೆ. ಆದ್ರೆ ಊರಿನಲ್ಲಿ ಬರಗಾಲ ಬಂದಿದೆ, ದನ ಕರುಗಳಿಗೆ ನೀರಿಲ್ಲ, ಜನ ಕುಡಿಯೋಕೆ ನೀರಿಲ್ಲ, ಅಕ್ಕಿ ಪಕ್ಷಿ ಎಲ್ಲ ಸಾಯ್ತಾ ಇದ್ದಾವೆ. ಬುದ್ಧಿ ಏನ್ ಮಾಡ್ಬೇಕು ಅಂತ ಅಂದಾಗ, ಸರಿ ಏನಾದ್ರೂ ಒಂದು ಅದಕ್ಕೆ ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು, ಆಗ ಅವರಿಗೆ ಈ ಪೆದ್ದಣ್ಣನ್ಗೆ ಕೊಟ್ಟಿದ್ವಲ್ಲ ಆತನ ಸಾಧನೆ, ಆತನ ವರ್ತನೆ, ಸ್ವಭಾವವನ್ನ ನೋಡಿ ಇವನಲ್ಲಿ ಏನೋ ಒಂದು ಶಕ್ತಿ ಇದೆ, ಚೈತನ್ಯ ಇದೆ ಅಂತೇಳಿ ಗುರುಗಳು, ಆ ರಾಜ ಬಂದು ಹೋದ್ಮೇಲೆ ಆ ಪೆದ್ದಣ್ಣನ್ನ ಕರೆಸ್ತಾರೆ. ನೋಡಪ್ಪ, ನಾಳೆ ನಿನ್ಗೊಂದು ಕೆಲಸ ಹೇಳ್ತೀನಿ, ನೀನು ಬಂದು ನಾ ಕೆಲಸ ಮಾಡ್ಬೇಕು. ಗುರುಗಳೇ ನನಗೆ ಭಗವಂತನನ್ನೇ ಕೊಟ್ಟಿದ್ದೀರಾ, ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ದಿನ ಬಂದ್ಬಿಟ್ಟು ಪೆದ್ದಣ್ಣನ್ಗೆ ಅವರು ಸುತ್ತಿಗೆಯನ್ನ ಕೊಡ್ತಾರೆ, ಹುಳಿಯನ್ನ ಕೊಡ್ತಾರೆ, ನಡಿ ಹೋಗೋಣ ಅಂತಾರೆ. ಕಾಯಕಕ್ಕೆ ಗೊತ್ತೇ ಇಲ್ಲ ಅನ್ನೋಂಥವನಿಗೆ ಹೆಗಲ ಮೇಲೊಂದು ಆ ಪಿಕ್ಕಾಸಿಯನ್ನ, ಆ ಗುದ್ಲೆಯನ್ನ ಕೊಟ್ಟಾಗ ಎಷ್ಟೊಂದು ಸಂತೋಷ ಆಗ್ತಿರ್ಗಳು, ನನ್ಗೇನೋ ಕಾಯಕ ಕೊಡ್ತಾ ಇದ್ದಾರೆ, ನನ್ಗೇನೋ ಕೆಲಸಕ್ಕೆ ಹಚ್ತಾರೆ ಅಂತಾನೆ. ಆವಾಗ ಗುರುಗಳು ಆ ಕೆರೆಯ ಸಮೀಪದಲ್ಲಿರುವಂತ ದೊಡ್ಡ ಬಂಡೆಯನ್ನ ನೋಡಿ ಗುರುಗಳು ಹೇಳ್ತಾರೆ, ನೋಡಪ್ಪ ಇದನ್ನ ನೀನ್ ನೋಡಿ ನೀರ್ ಬರ್ತದೆ ಅಂತ. ಬುದ್ಧಿ ಅದನ್ನ ಹೊಡಿದರೆ ನೀರ್ ಬರ್ಲಿಲ್ಲ ಅಂದ್ರೆ ಜನ ಸುಮ್ಮನಿರ್ತಾರ, ನನ್ನನ್ನ ಬೇಡ ಬುದ್ಧಿ, ಇಂಥ ಪ್ರಯತ್ನ ಬೇಡ, ಇಲ್ಲ ಇದು ನಿನ್ ಕೈಲಿ ಆಗ್ತದೆ, ನೀನ್ ಮಾಡು ಅಂತ ಹೇಳ್ತಾರೆ. ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಆ ಪೆದ್ದಣ್ಣ ಆ ಬಂಡೆಯನ್ನ ಒಡೆದು ಸೀಳ್ತಾನೆ, ಅಲ್ಲಿ ನೀರು ಚಿಮ್ತದೆ. ಆವಾಗ ಅಲ್ಲಿರೋರೆಲ್ಲರೂ ಕೂಡ ಆ ನೀರನ್ನ ಸ್ವೀಕಾರವನ್ನ ಮಾಡ್ತಾರೆ. ತದನಂತರ ಅವರೆಲ್ಲರಿಗೂ ಕೂಡ ಗೊತ್ತಾಗ್ತದೆ ಎಂತ ಸಾಧನೆಯನ್ನ ಮಾಡಿದ್ದಾನೆ, ಎಂತ ಸಿದ್ಧಿಯನ್ನ ಪಡ್ಕೊಂಡಿದ್ದಾನೆ. ನೋಡ್ರಿ, ಒಬ್ಬ ಮನುಷ್ಯನನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವನಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದ್ರೆ ಆತನ ತಪ್ಪು ಮಾಡಿದ್ಯಾ ಅನ್ನೋಕ್ಕಿಂತಲೂ ಕೂಡ ಆತನನ್ನ ಪರಿವರ್ತನೆ ಆಗೋದಕ್ಕೆ, ಬದಲಾಗೋದಕ್ಕೆ ಅವಕಾಶವನ್ನು ಕೊಡ್ಬೇಕು ಅನ್ನುವಂಥದ್ದಕ್ಕೆ ಶರಣರ ಬದುಕೆ ನಿದರ್ಶನ ಅನ್ನುವಂಥದ್ದು. ಅವರು ಬದಲಾಗೋದಕ್ಕೆ ಅವಕಾಶವನ್ನು ಕೊಟ್ಟರು. ಉರಿಲಿಂಗ ಪೆದ್ದಿಗಳು ಮುಂದಿನ ದಿನಮಾನಗಳಲ್ಲಿ ಆ ಮಠಕ್ಕೆ, ಆ ಉರಿಲಿಂಗ ದೇವರ ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡ್ಕೊಳ್ತಾರೆ ಗುರುಗಳು ಅನ್ನುವಂಥದ್ದು. ಇವತ್ತು ಸಮಾಜ ಒಪ್ತದೇನೋ ಇಲ್ಲ, ಅಂತ ಪರಿವರ್ತನೆ ಆದಂತಹ ವ್ಯಕ್ತಿಯ ಇಡೀ ಸಮಾಜದ ಮನಸ್ಸನ್ನ, ಹೃದಯವನ್ನ ಗೆದ್ದು ಇಡೀ ಬದುಕನ್ನೇ ಬದಲಾಯಿಸಿಕೊಂಡು ಆ ಮಠಕ್ಕೆ ಮಠಾಧಿಪತಿಯಾಗಿ ಸಾರ್ಥಕತೆಯ ಬದುಕನ್ನ ನಡೆಸಿದ್ದಾರೆ. ಇವತ್ತೂ ಕೂಡ ಆ ಮಠದ ಪರಂಪರೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ, ಇವತ್ತು ನಮ್ಮ ಲಿಂಗಾಯತರು ಎದೆ ಮೇಲೆ ಲಿಂಗ ಹಾಕೊಳ್ಳಕ್ಕೆ ಸಂಕೋಚ ಪಡ್ತಾರೆ, ನಾಚಿಕೆ ಪಡ್ತಾರೆ. ನಾವು ತೆಗೆದಿಟ್ಟಿದೀವಿ, ಎತ್ತಿಟ್ಟಿದೀವಿ, ನಾವು ಒಳಗೆ ಇದೆ ನಮ್ಮ ಹತ್ರ ಲಿಂಗ, ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನ ಕೊಡ್ತಾರೆ. ಆ ಸಮುದಾಯಕ್ಕೆ ಗುರುಗಳು ಆ ಪರಂಪರೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆಯನ್ನ ಕೊಟ್ಟು ಪ್ರತಿನಿತ್ಯವೂ ಕೂಡ ಅವರ ಮನೆಗಳಲ್ಲಿ ಭಜನೆಯನ್ನ ಮಾಡ್ತಾ, ಶಿವಯೋಗವನ್ನ ಮಾಡ್ತಾ, ತತ್ವಪದವನ್ನ ಹಾಡ್ತಾ, ಹಲವಾರು ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡೋದನ್ನ ಇವತ್ತೂ ಕೂಡ ನೋಡಿದ್ದೀವಿ ಎನ್ನುವಂಥದ್ದು. ಎಷ್ಟೊಂದು ಬದಲಾವಣೆ ಗೊತ್ತಾ ಸಮಾಜದಲ್ಲಿ, ನಿಜವಾಗ್ಲೂ ನೋಡಿದ್ರೆ ಆನಂದ ಆಗ್ತದೆ, ಸಂತೋಷ ಆಗ್ತದೆ ಎನ್ನುವಂಥದ್ದು. ಅಂತ ಆ ಪರಂಪರೆಯ ಗುರುಗಳು ಒಂದೆತ್ತಿನ ಮೇಲೆ ಬಂದು ಇಡೀ ತಮ್ಮ ಸಮುದಾಯಕ್ಕೆ ಧರ್ಮ ಪ್ರಚಾರವನ್ನ ಮಾಡ್ತಾ, ಅವ್ರ ಮನೆಯಲ್ಲಿ ಏನೂ ಇಲ್ಲ ಅಂದ್ರೆ ಚಿಂತೆ ಇಲ್ಲ, ಗುರುಗಳೇ ಪದಾರ್ಥವನ್ನ ತೆಗೆದುಕೊಂಡು ಹೋಗಿ ಅವರೆಲ್ಲರಿಗೂ ಕೂಡ ಅಡಿಗೆ ಮಾಡೋದು ಕೇಳಿ ಗುರುಗಳು ಪ್ರಸಾದವನ್ನ ಮಾಡಿ ಅವರಿಗೆ ಶಿವಯೋಗದ ರಹಸ್ಯವನ್ನ ಭೇದಿಸಿಕೊಟ್ಟು ಅವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನಬೋಧನೆಯನ್ನ ಮಾಡಿ ಗುರುಗಳು ಸದಾ ನಿಮ್ಮೆಲ್ಲರೊಟ್ಟಿಗೆ ನಾನಿದ್ದೀನಿ ಎನ್ನುವಂತ ಭರವಸೆಯನ್ನ ಮೂಡಿಸ್ತಾರೆ. ಆ ಭರವಸೆಯ ಬೆಳಕಾಗಿ ಈ ಪರಂಪರೆ, ಇಡೀ ಪರಂಪರೆ ಇವತ್ತು ಪ್ರಜ್ವಲಿಸ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆ ಸಮುದಾಯದವರು ನಮಗೆ ಲಿಂಗ ದೀಕ್ಷೆಯನ್ನು ಕೊಡಿ ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ. ಆದ್ರೆ ನಮ್ಮ ಲಿಂಗಾಂಗಿಗಳಾದಂಥವ್ರು, ಎದೆ ಮೇಲೆ ಲಿಂಗ ಕಟ್ಕೊಂಡು ನಡೆದಾಡೋದವ್ರು ಆಗ್ಬೇಕಾಗಿದ್ದಂಥವ್ರು ಯಾರೊಬ್ರು ಕೂಡ ನನಗೆ ದೀಕ್ಷೆಯನ್ನ ಕೊಡಿ, ನಾನು ತಗೊಂಡಿಲ್ಲ, ಅಟ್ಲೀಸ್ಟ್ ಹಿಂದೆ ತಗೊಂಡಿಲ್ಲ, ಇನ್ನು ಮುಂದಾದ್ರೂ ತಗೊಳ್ಳೋಣ, ನಾನು ಆ ಸತ್ಪಥದಲ್ಲಿ ಶಿವಪಥದಲ್ಲಿ ಸಾಗೋಣ, ಆ
ಮಹಾತ್ಮರ ಅನುಭವಾಮೃತವನ್ನ ಕೇಳಿ ಸದಾ ನಾನು ಆಧ್ಯಾತ್ಮಿಕವಾಗಿರುವಂತಹ ಆನಂದದಲ್ಲಿ ಇರಬೇಕು ಅನ್ನುವಂಥದ್ದು ಯಾರೊಬ್ಬರಿಗೂ ಕೂಡ ಹಸಿವು ಆಸಕ್ತಿಯನ್ನ ಕಾಣುವುದಿಲ್ಲ. ಅದಕ್ಕೆ ಶರಣರು ಎಲ್ಲವನ್ನೂ ಕೂಡ ನೋಡಿದ್ದೀವಿ, ಆದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಇರುವಂತವ್ರನ್ನ ನಾನು ಕಾಣ್ಲೇ ಇಲ್ಲ ಅಂತಾರೆ. ಅಂತವ್ರು ಇದ್ದಾರಾ ಅಥವಾ ಇದ್ರ ಅಂತ ಕೇಳೋದಾದ್ರೆ ಅಂತವ್ರು ಇದ್ದಾರೆ, ಮುಂದಿರ್ತಾರೆ ಅನ್ನುವಂಥದ್ದು ಅಂತವ್ರನ್ನ ಗುರುತಿಸುವಂತ ನೋಡುವಂತ ಮನಸ್ಥಿತಿ ಅಂತ ಚಕ್ಷುಗಳು ಕಣ್ಣುಗಳು ಬೇಕು